ವಸೂಲಿಗಿಳಿದ ಏಜೆನ್ಸಿ ಮಾಲೀಕ ಶ್ರೀಮಂತ್ ಪಾಟೀಲ್. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದೇವಲಗಾಣಪುರ. ಹೌದು, ರಾಜ್ಯದ ಹೆಸರುವಾಸಿ ಹಾಗೂ ದೈವಿ ಶಕ್ತಿಗಳಲ್ಲೊಂದಾದ ದಕ್ಷಿಣ ಕಾಶಿ ಎಂದು ಹೆಸರುವಾಗಿರುವ ಅಫಜಲಪುರ ತಾಲೂಕಿನ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಹಾಗೂ ಕಾವಲುಗಾರರಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಂದ ಹಣ ವಸೂಲಿ ನಡೆಯುವ ಖಚಿತ ಮಾಹಿತಿಯೊಂದಿಗೆ ನಗರದ ಪತ್ರಿಕಾ ಭವನದಲ್ಲಿ ಗಾಣಗಾಪುರ ಮೂಲ ನಿವಾಸಿಗಳು ಮಾಧ್ಯಮಗೋಷ್ಠಿಯನ್ನು ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಿಗಂಬರ ಕಾಡಪ್ಪಗಳ ಹಲವು ವರ್ಷಗಳಿಂದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಸುಮಾರು 40ರಿಂದ 50ರಂತೆ ದೇವಸ್ಥಾನದ ಆವರಣ ಸ್ವಚ್ಛತೆಗೆ ಕೆಲಸ ಮಾಡುತ್ತಿದ್ದಾರೆ. ಇವರ ಆಯ್ಕೆಯನ್ನ ಕಾಯಕ ಏಜೆನ್ಸಿ ಅವರಿಂದ ನಡೆಯುತ್ತಿದ್ದು, ಅರ್ಹ ಬಡ ಕುಟುಂಬಸ್ಥರಿಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಜನರು ಸೆಕ್ಯೂರಿಟಿ ಗಾರ್ಡ್ ಸೇರಿ ಒಬ್ಬರಿಗೆ ಪ್ರತಿ ತಿಂಗಳಿಗೆ 18,000 ರು ಸಂಬಳ ನೀಡುತ್ತಿದ್ದು, ಕಾಯಕ ಏಜೆನ್ಸಿ ಮಾಲೀಕ ಶ್ರೀಮಂತ್ ಸೂಪರ್ವೈಸರ್ ಒಬ್ಬರಿಗೆ ಕಳುಹಿಸಿ ಪ್ರತಿಯೊಬ್ಬ ಕಾರ್ಮಿಕರಿಂದ ಪ್ರತಿ ತಿಂಗಳಿಗೆ 6,000 ಹಣ ಪಡೆಯುತ್ತಾರೆ. ಅದನ್ನು ಪ್ರಶ್ನೆ ಮಾಡಿದ ಕೂಲಿ ಕಾರ್ಮಿಕರಿಗೆ ಕೆಲಸದಿಂದ ತೆಗೆದು ಹಾಕುವ ಬೆದರಿಕೆ ಹಾಕ್ತಾರೆ. ಹೀಗೆ ಪ್ರಶ್ನೆ ಮಾಡಿದ ಕಾರ್ಮಿಕರನ್ನ ಯಾವುದೋ ಕಾರಣ ನೀಡಿ ಕೆಲಸದಿಂದ ತೆಗೆದು ಹಾಕಿರುವ ಉದಾಹರಣೆಗಳು ಇವೆ. ತಿಂಗಳಿಗೊಮ್ಮೆ ಸಂಬಳ ಬರುವುದನ್ನು ಕಾಯುವ ಏಜೆನ್ಸಿ ಆಪ್ತರನ್ನ ಪಾಟೀಲ್ ಆಜ್ಞೆಯಂತೆ ಕಳುಹಿಸಿ ಕಾರ್ಮಿಕರ ಖಾತೆಗೆ ಜಮೆಯಾದ ಹಣವನ್ನು ಡ್ರಾ ಮಾಡಿಸಿ ಪ್ರತಿಯೊಬ್ಬರಿಂದ 6,000 ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಂತರ ಮಾತನಾಡಿದ ವಿಜಯ ವಡಗೆರೆ, ಕಾರ್ಮಿಕರು ಕಷ್ಟಪಟ್ಟು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರೆ, ಅವರ ಸಂಬಳದಲ್ಲಿ ಹಣ ದೋಚುವುದು ಯಾವ ನ್ಯಾಯ? ಇದನ್ನ ಪ್ರಶ್ನೆ ಮಾಡಿದ ನಮಗೆ ಕಾಯಕ ಏಜೆನ್ಸಿ ಮಾಲೀಕರಿಂದ ಬೇಜವಾಬ್ದಾರಿ ಉತ್ತರಗಳನ್ನು ನೀಡ್ತಾರೆ. ಕಾರ್ಮಿಕರ ದುಡಿಮೆ ಹಣದಲ್ಲಿ ವಜಾ ಮಾಡುವುದು, ಶ್ರೀಮಂತ್ ಪಾಟೀಲರ ಮೇಲೆ ಕಾನೂನು ಕ್ರಮ ಜರುಗಿಸುವುದಲ್ಲದೆ ಕೂಡಲೇ ಕಾಯಕ ಏಜೆನ್ಸಿನ ರದ್ದು ಮಾಡಬೇಕೆಂದರು. ನಂತರ ಮಾತನಾಡಿದ ಮುಖಂಡ ನರಹರಿ ಪಾಟೀಲ್, ದೇವಸ್ಥಾನದ ಅಭಿವೃದ್ಧಿ ಕಮಿಟಿಗೆ ಸಾವಿರಾರು ಕೋಟಿ ರು ವೆಚ್ಚದಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಅಭಿವೃದ್ಧಿ ಮಾಡುವುದು ಒಂದು ಕಡೆಯಾದರೆ, ಬಡವರು ಕಷ್ಟಪಟ್ಟು ದುಡಿದ ದುಡ್ಡನ್ನು ತಿಂದು ತೇಗುವ ಜನರು ಒಂದು ಕಡೆ ಇದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯ ವಡಗೆರೆ, ನರಹರಿ ಪಟೇದ, ಯಲ್ಲಪ್ಪ ರಮಗ ಉಪಸ್ಥಿತರಿದ್ದರು. ಮಂಜುನಾಥ್ ಹಡಪದ್, NK64 ನ್ಯೂಸ್ ಬ್ಯೂರೋ, ಕಲಬುರಗಿ. ದೇವಲಗಾಣಪುರದಲ್ಲಿ ಹೆಂಗಾಗಿದೆಪ್ಪ ಅಂತಂದ್ರೆ ಬಡವರು ಮಾಡ್ಕೊಳ್ತಿಲ್ಲ ಪರಿಸ್ಥಿತಿ ಬಂದಿದೆ. ಇವತ್ತು ದಲಿತರಾಗಿರ್ಬೋದು, ಬಡವರಾಗಿರ್ಬೋದು, ಮಾಡ್ಕೊಳ್ತಿಲ್ಲ ಪರಿಸ್ಥಿತಿ ಬಂದಿದೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ದೇವಲಗಾಣಪುರದಲ್ಲಿ ಕಸ ಹೊಡುವುದು ಮತ್ತು ಹೋಮ್ಗಾರ್ಡ್ ಕಲ್ತಿ 40-45 ಜನ. ಆ ಜನರಿಗೆ ಒಂದು ತಿಂಗಳಿಗೆ 18,000 ರೂಪಾಯಿ ಸ್ಯಾಲ್ರಿ, ಒಂದು ತಿಂಗಳಿಗೆ 18,000 ರೂಪಾಯಿ ಸ್ಯಾಲ್ರಿ. ಆ ಸ್ಯಾಲ್ರಿ ಅವ್ರ ಅಕೌಂಟಿಗೆ ಹಾಕಿಬಿಟ್ರೆ, ಅವರು ಇವರಿಗೆ ತಂದು ಯಾರಪ್ಪ ಅಂದ್ರೆ ಶ್ರೀಮಂತ್ ಪಾಟೀಲ್ ತಂದು ಒಬ್ಬೊಬ್ಬರು 6,000 ರೂಪಾಯಿ ತಂದು ಕೊಡಬೇಕು. ಒಂದು ಅವರು ಆ 6,000 ರೂಪಾಯಿ ತಂದು ಕೊಡಲಿಲ್ಲ, ಆ ತಿಂಗಳು ಅವ್ರಿಗೆ ತೆಗೆದು ಮತ್ತೊಬ್ಬರಿಗೆ ತಗೋದು ಧಮಕಿ ಹಾಕ್ತಾರೆ ಶ್ರೀಮಂತ್ ಪಾಟೀಲ್. ಯಾಕಪ್ಪ ಅಂತಂದ್ರೆ ಅವ್ರು ಜೀವನ ನಡೆಯೋದು ಅದ್ರ ಮೇಲೆ. ನಮ್ಮ 6,000 ಹೋದ್ರೆ ಹೋಗಲಕ್ಕ ಅಂಜಿ ಅಳ್ಕೋತಾ ಕರ್ಕೋತಾ ಗಿಡದ ತಂದು ಮುಟ್ಟಿಸ್ತಾರೆ. ಅದು ಯಾರ ಮುಖಾಂತರಪ್ಪ ಅಂತಂದ್ರೆ ಅಲ್ಲಿ ಹೋಮ್ ಗಾರ್ಡಲ್ಲಿ ಒಬ್ಬರು ಸೂಪರ್ವೈಸರ್ ಅಂತ ಇರ್ತಾರೆ. ಆ ಸೂಪರ್ವೈಸರ್ ಆ ದುಡ್ಡು ತಂದು ಶ್ರೀಮಂತ್ ಪಾಟೀಲ್ಗೆ ಕೊಡಬೇಕು. ಅವ ಕೊಡಲಿಲ್ಲ ಅಂತ ಅವನೇ ನೌಕರಿ ತಂದು ಮತ್ತೊಬ್ಬರಿಗೆ ತೋರ್ತಾರೆ. ಈ ಥರ ಇದು ಆಗಲೇ ಇದು 1947 ಹಿಂದಿನಕ್ಕಿಂತ ಘೋರ ಅನ್ಯಾಯ ಆಗಿ ನಡೆಯೋದು ಅಂತೇಳಿ ನಮ್ಮ ಗೆಳೆಯರಿಗೆ ಅನಿಸಿದಾಗ ನಾವು ಅವರು ಪರವಾಗಿ ಅವರು ಧ್ವನಿಯಾಗಿ ಶ್ರೀಮಂತ್ ಪಾಟೀಲ್ ಅವರ ವಿರುದ್ಧ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮಗೆ ಆ ಬಡವರಿಗೆ ಮಲ ಮೂತ್ರ ಎತ್ತ ಜನರಿಗೆ ನ್ಯಾಯ ಸಿಗಬೇಕಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಅವರು ಶ್ರೀಮಂತ್ ಬೆಳೆಗಾರ ಅವರು ಕಾಯಕ ಈ ಥರ ನಮ್ಗೆ ಇರೋದೇ ನಾವು ಕಸ ಮಂತ್ರಿ ಮಾಡಿ ಅದರಲ್ಲಿ ಇರುವಂಥ ಡಿಸ್ಕೌಂಟಿಲ್ಲ ಇರ್ತಾನೆ. ಒಂದು ವೇಳೆ ನಮಗೆ ದುಡ್ಡಿನ ಹತ್ರ ಮೇಲ್ಗಡೆ ದಾರಿಸಿದ್ರೆ ಇವತ್ತು ನಮಗೆ ಕೆಲಸದಿಂದ ತೆಗಿತಾನೆ, ಮನೆಗೆ ಹೋಗಿರ್ತಾನೆ. ಆ ಹೆಣ್ಮಕ್ಳು ನಮ್ಮ ಹತ್ರ ಅಳ್ಕೊಂಡು ಹೇಳೋದು, ನಾವು ನೇರವಾಗಿ ಹೋಗ್ಬಿಟ್ಟು ನಾವೇ ವಿಡಿಯೋ ಮಾಡಿದ್ವಿ ನಾವು ಗೆಳೆಯರು. ಅದಕ್ಕಾಗಿ ಆತನ ಒಂದು ಏನು ಸಂಸ್ಥೆ ಇದೆ, ಕಾಯಕ ಸಂಸ್ಥೆ ಏಜೆನ್ಸಿ, ಅದು ರದ್ದು ಮಾಡಬೇಕು. ಆತನಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಕೊಡಬೇಕು. ಆ ಒಂದು ಹೆಣ್ಮಕ್ಳಿಗೆ ಮುಂದೆ ಬರ್ತಕ್ಕಂಥ ಬೇರೆ ಏಜೆನ್ಸಿ ಕೂಡ ಬಂದರು ಅವರಿಂದ ಒಂದೇ ರೂಪಾಯಿ ಲಂಚ ಪಡೆಯದೆ ಅವರಿಗೇನು ಒಂದು ಸರ್ಕಾರದಿಂದ ಬರುತ್ತೆ ಅನ್ನೋದು ಪೂರ್ಣವಾಗಿ ಅವರ ಅಕೌಂಟಿಗೆ ಹೋಗುವಂಥ ವ್ಯವಸ್ಥೆ ಆಗಬೇಕು. ಇಷ್ಟೇ ನಮ್ಮ ಮಾತಿಗೆ.